ಕನ್ನಡದ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಬಹಳ ಜನಪ್ರಿಯರಾಗಿದ್ದ ನಟ ದಿಲೀಪ್ ರಾಜ್ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ದಿಲೀಪ್ ರಾಜ್ ಸ್ವಗ್ರಾಮದಲ್ಲಿ ಅಂತಿಮ ವಿಧಿವಿಧಾನ ಆರಂಭ ಆಗಿದೆ. ರಾಮನಗರದ ಗನ್ನೂರು ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ದಿಲೀಪ್ ರಾಜ್ ಅಣ್ಣನ ಮಗನಿಂದ ಪೂಜಾ ವಿಧಿವಿಧಾನ ನೆರವೇರ್ತಾ ಇದೆ. ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನ ನಡೀತಾ ಇದ್ದು ಅಂತ್ಯಕ್ರಿಯೆ ಸ್ಥಳಕ್ಕೆ ಸ್ಯಾಂಡಲ್ವುಡ್ನ ಕಲಾವಿದರು ಬಂದಿದ್ದಾರೆ. ನಟ ಸೃಜನ್ ಲೋಕೇಶ್, ಅನುಪ್ರಭಾಕರ್, ರಘು ಮುಖರ್ಜಿ, ಕಾಮಿಡಿ ಕಿಲಾಡಿ ಖ್ಯಾತಿಯ ಜಗ್ಗಪ್ಪ, ಸೃಜನ್, ಮಂಜು ಪಾವಗಡ, ಹುಲಿ ಕಾರ್ತಿಕ್ ಸೇರಿ ಕಿರುತೆರೆ ಕಲಾವಿದರು ಸ್ಥಳದಲ್ಲಿ ಹಾಜರಿದ್ದಾರೆ. ಇತ್ತೀಚೆಗೆ ಹಿಟ್ಲರ್ ಮದುವೆ ಅತ್ಯಂತ ಜನಪ್ರಿಯತೆ ತಂದುಕೊಟ್ಟ ಸೀರಿಯಲ್. ಪುನೀತ್ ರಾಜ್ಕುಮಾರ್ ಸೇರಿದಂತೆ ಹಲವು ನಟರ ಜೊತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ ನಟ ದಿಲೀಪ್ ರಾಜ್ ಇತ್ತೀಚೆಗೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಬಹಳ ಜನಪ್ರಿಯವಾಗಿತ್ತು. ಕಿರುತೆರೆ ರಿಯಾಲಿಟಿ ಶೋಗಳ ಮೂಲಕ ನಿರೂಪಕರೂ ಆಗಿದ್ರು. ನಲವತ್ತೆಂಟು ವಯಸ್ಸು. ಕಂಬದ ಮನೆ, ಜನನಿ, ಅರ್ಧ ಸತ್ಯ, ರಂಗೋಲಿ ಸೇರಿದಂತೆ ತಮ್ಮ ಅಭಿನಯದ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ದಿಲೀಪ್ ರಾಜ್ ಕಳೆದ ಹಲವು ದಶಕಗಳು ಜಾಗ ಮಾಡಿಕೊಂಡಿದ್ರು. ಸ್ವಗ್ರಾಮದಲ್ಲಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನೆರವೇರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಅಂತಿಮವಾಗಿ ದರ್ಶನ ಪಡಿತಾ ಇದ್ದಾರೆ ಗ್ರಾಮದ ಸ್ಥಳೀಯರು. ಕಿರುತೆರೆ ಹಿರಿತೆರೆಯ ನಟ ನಟಿಯರು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಫಾರ್ಮ್ ಹೌಸ್ ಇಷ್ಟು ಬೇಗ ಹೋಗಿದ್ದು ಆಘಾತ ಆಗ್ತಾ ಇದೆ. ಅವನಿಗೆ 4 ಜನ್ಮಕ್ಕಾಗೋಷ್ಟು ಎನರ್ಜಿ ಇತ್ತು ದಿಲೀಪ್ಗೆ. ಪ್ರತಿ ನಿಮಿಷ ಏನಾದರೂ ಮಾಡೋನು, ಪ್ರತಿ ನಿಮಿಷ ಹೊಸ ಹೊಸ ಪ್ರಾಜೆಕ್ಟ್ ಬಗ್ಗೆ ಇದು ಮಾಡೋನು. ಅದೆಲ್ಲವನ್ನು ತುಂಬ ನಗುಮುಖದಿಂದಲೇ, ಎಷ್ಟೇ ಕಷ್ಟ ಆಗಲಿ, ಇವತ್ತಿನ ಕಾಲದಲ್ಲಿ ಈ ಪ್ರೊಡಕ್ಷನ್ಗಳು ಅನ್ನೋದು ಭಾಳ ಟೆನ್ಷನ್ ತರೋವಂಥ ಇದಾಗಿದೆ. ಅಂತಹದ್ರಲ್ಲಿ 2-3 ಪ್ರೊಡಕ್ಷನ್ಗಳು ಮಾಡ್ತಾ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಅನ್ನಿಸ್ತಲೇ ಇರಲಿಲ್ಲ. ನನ್ನ ಮಳೆಬಿಲ್ಲು ಅಂತ ಒಂದು ತುಂಬ ಹಿಂದಿನ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮಾಡಿದ್ದ. ಎಲ್ಲರನ್ನೂ ತುಂಬ ಆತ್ಮೀಯವಾಗಿ ನೋಡ್ತಾ ಇದ್ದ. ನಗುವಿಗೆ ಕೊರತೆಯೇ ಇರಲಿಲ್ಲ. ಇನ್ಯಾವತ್ತೂ ನಗದೇ ಇರೋ ಥರ ಇವತ್ತು ಮಲಗಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಆ ದುಃಖ ಸಹಿಸ್ಕೊಳ್ಳೋ ಶಕ್ತಿ ಬರಲಿ, ಮತ್ತು ಕಲಾವಿದರಿಗೆಲ್ಲ ಇದೊಂದು ಈ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತ. ದಿಲೀಪ್ ಇಷ್ಟು ಬೇಗ ಹೋಗಿದ್ದು ಆಘಾತ ಆಗ್ತಾ ಇದೆ. ಅವನಿಗೆ 4 ಜನ್ಮ. ತುಂಬ ಹಂಬಲ್ ಪರ್ಸನ್. ಅವ್ರ ಗುಣ ಎಷ್ಟು ಒಳ್ಳೆಯದಂದರೆ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ತುಂಬ ಆತ್ಮೀಯರು. ನನಗೆ ಸುಮಾರು ವರ್ಷಗಳಿಂದ ಗೊತ್ತು. ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀವಿ, ಸೀರಿಯಲಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಒಂದು 2 ಮಂತ್ಸಿಂದ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಮಾತಾಡಿಕೊಂಡು ಮೊನ್ನೆನೂ ಕೂಡ ಮಾತಾಡಿದೆ. ಮೊನ್ನೆ ನೈಟ್ ಮಾತಾಡಿದೆ. ಡೈಲಿ ಮೆಸೇಜ್ಗಳು. ಒಂದು ಒಳ್ಳೆ ಪರ್ಸನ್ನು, ಒಂದು ಒಳ್ಳೆ ಟೆಕ್ನಿಷಿಯನ್, ಮತ್ತು ಒಂದು ಒಳ್ಳೆ ಆರ್ಟಿಸ್ಟು, ಪ್ರೊಡ್ಯೂಸರು ಎಲ್ಲ. ದಿಲೀಪ್ ಅವರು ಸಡನ್ನಾಗಿ ಇಲ್ಲ ಅಂದಾಗ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ, ನಿಜವಲ್ಲೂ ನಂಬೋಕ್ಕಾಗಿಲ್ಲ. ಬೆಳಗ್ಗೆ ಮೆಸೇಜ್ ನೋಡ್ತಾ ಇದ್ದೀನಿ, ಗ್ರೂಪಲ್ಲಿ ಬಂತು, ಏನು ದಿಲೀಪ್ ಅವ್ರು ಇಲ್ವಾ? ನಿಜವಲ್ಲೂ ನನಗೆ ಎಷ್ಟು ಶಾಕ್ ಆಯಿತು ಅಂದರೆ ನಂಬೋಕ್ಕಾಗ್ತಾಯಿಲ್ಲ. ನಮಗೆ ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋದಾಗ ಯಾವ ಥರ ಶಾಕ್ ಆಯಿತು, ಅದೇ ರೀತಿ ಒಬ್ಬ ವ್ಯಕ್ತಿ, ಅಷ್ಟು ಫಿಟ್ಟಾಗಿದ್ದ ವ್ಯಕ್ತಿ ಸಡನ್ ಆಗಿಲ್ಲ ಅಂದರೆ ಏನರ್ಥ? ಈಗಲೂ ನನ್ನ ಕೈಲಿ ಜೀರ್ಣಿಸ್ಕೊಳಕ್ಕಾಗ್ತಾ ಇಲ್ಲ ಅವರಿಲ್ಲ ಅನ್ನೋದು. ಅಷ್ಟು ಆತ್ಮೀಯರು ನಾವು ಭಾಳ ವರ್ಷಗಳಿಂದ. ಅಂಥ ಒಬ್ಬ ವ್ಯಕ್ತಿ, ಒಂದು ಒಳ್ಳೆಯ ವ್ಯಕ್ತಿ, ಯಾರೇ ಆಗಲಿ, ಏನೋ ಹುಷಾರಿಲ್ಲ, ಭಾಳ ಜನಗಳಿಂದ ಆಸ್ಪತ್ರೆಯಲ್ಲಿದ್ದರು ಅಂತ, ಆ ಥರ ಇದ್ದಾಗ ಅದೊಂಥರ ಹುಷಾರಿಲ್ಲ. ಚೆನ್ನಾಗಿದ್ದ ವ್ಯಕ್ತಿ ಹೋಗ್ಬಿಟ್ರು ಅಂದರೆ ನಂಬೋಕ್ಕಾಗಲ್ಲ. ದೇವರು. ಪಾರ್ಥಿವ ಶರೀರಕ್ಕೆ ಅಂತಿಮ ವಿಧಿವಿಧಾನಗಳನ್ನು ಅಣ್ಣನ ಮಗ ನೆರವೇರಿಸ್ತಾ ಇದ್ದಾರೆ. ಬಹಳ ಆರಂಭಿಕ ದಿನಗಳಲ್ಲೇ ಕಿರುತೆರೆ, ರಂಗಭೂಮಿ,
ಸಿನಿಮಾ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ದಿಲೀಪ್ ರಾಜ್. ಹಲವು ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಜನಪ್ರಿಯ ಪಾತ್ರಗಳನ್ನು ನಿಭಾಯಿಸಿದರು. ರಿಯಾಲಿಟಿ ಶೋಗಳಲ್ಲಿ ನಿರೂಪಕರಾಗಿದ್ದರು. ನಿರ್ಮಾಣ ಕಾರ್ಯದಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಹಿರಿತೆರೆ ಮತ್ತು ಕಿರುತೆರೆ ಎಲ್ಲರಿಗೂ ಅತ್ಯಂತ ಆತ್ಮೀಯರು. ಇಡೀ ಕಿರುತೆರೆ ಬಳಗಕ್ಕೆ, ಸಿನಿಮಾ ರಂಗಕ್ಕೆ ದೊಡ್ಡ ಶಾಕ್. 47-48 ವರ್ಷ. ದಿಲೀಪ್ ರಾಜ್ ಇನ್ನಿಲ್ಲ ಅನ್ನೋ ಸುದ್ದಿ ಬಂದಾಗ ಯಾರೂ ನಂಬೋದಕ್ಕೆ ರೆಡಿ ಇರಲಿಲ್ಲ. ಕಂಬನಿ ಮಿಡಿತಾ ಇರೋ ಸಹ ಕಲಾವಿದರು, ಸ್ನೇಹಿತರನ್ನ ನೀವು ನೋಡ್ತಾ ಇದ್ದೀರಿ. ಪುನೀತ್ ರಾಜ್ಕುಮಾರ್ ಅವರ ಜೊತೆಗಿನ ಮಿಲನ ಚಿತ್ರದಲ್ಲಿ ಖಳನಾಯಕನ ಪಾತ್ರ ನಿರ್ವಹಿಸಿದರು. ಟಿ.ಎನ್. ಸೀತಾರಾಮ್ ಅವರು ತಮ್ಮ ಜೊತೆ ದಿಲೀಪ್ನ ಕೆಲಸಗಳನ್ನ ನೆನಪಿಸ್ಕೊಳ್ತಾ ಇದ್ರು. ಇತ್ತೀಚೆಗಿನ ವರ್ಷಗಳಲ್ಲಿ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟ ಕಿರುತೆರೆ ಧಾರಾವಾಹಿ ಹಿಟ್ಲರ್ ಕಲ್ಯಾಣ. ಕೇವಲ ನಟನೆ ಮಾತ್ರ ಅಲ್ಲ, ನಿರ್ಮಾಣದಲ್ಲೂ ದಿಲೀಪ್ ರಾಜ್ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದವರು. ಕಳೆದ 2 ದಶಕದ ಟಿವಿ ವ್ಯೂವರ್ಸ್ಗೆ ದಿಲೀಪ್ ರಾಜ್ ಚಿರಪರಿಚಿತ ಹೆಸರು, ಚಿರಪರಿಚಿತ ಮುಖ. ಸುಳ್ಳಾಗಿರಬಾರ್ದ ಸುದ್ದಿ ಅನ್ನೋ ಒಂದು ಥಾಟ್ ಬಂತು ಫಸ್ಟ್. ನೋಡಿದ ತಕ್ಷಣ ಫೇಕ್ ನ್ಯೂಸ್ ಇದು ಮೋಸ್ಟ್ಲಿ. ಯೂಶಲಿ ಫೇಕ್ ನ್ಯೂಸ್ ಸ್ಪ್ರೆಡ್ ಆಗುತ್ತಲ್ಲ ಅಂತ. ಬಟ್ ಯಾವಾಗಿದ್ರು ಇಲ್ಲ, ಅದು ಸತ್ಯಾದ ತಿಳ್ಕೊಂಡಾಗ ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾನೇ ಇಲ್ಲ. ಬಿಕಾಸ್ ಹಿ ವಾಸ್ ಆ್ಯಕ್ಚುಲಿ ಅ ಸಕ್ಸಸ್ಫುಲ್ ಪರ್ಸನ್. ಏನೂ ಇಲ್ಲದೆ ಇಂಡಸ್ಟ್ರಿನಲ್ಲಿ ಕಲಾವಿದರಾಗಿ ಬಂದು ಇವಾಗ ಒಂದು ಸಕ್ಸಸ್ಫುಲ್ ಪ್ರೊಡಕ್ಷನ್ ಶುರು ಮಾಡ್ತಾರೆ, ಅದರಲ್ಲೂ ಕೂಡ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡ್ತಾರೆ ಅನ್ನೋದು ತುಂಬ ದೊಡ್ಡ ಚಾಲೆಂಜು. ಅದ್ರಲ್ಲಿ ಸಾಧನೆ ಕೂಡ ಮಾಡಿಬಿಟ್ಟಿದ್ರು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಸಂಪಾದನೆ ಜನ, ಕಲಾವಿದರು, ತಂತ್ರಜ್ಞರು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋರ್ಗೂ ಕೂಡ ಯಾವುದೇ ತೊಂದರೆ ಆಗೋದಾಗಲಿ ಅದ್ರ ಯಾವುದು, ಬಿಕಾಸ್ ಇಲ್ಲೇ ನೋಡ್ಬೋದು ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸಂಪಾದನೆ ಇದಾಗಿತ್ತು. ಸೊ ರಿಯಲಿ ಮಿಸ್ ಹಿಮ್. ತುಂಬ ಬೇಗ ದೇವ್ರ ಮೋಸ ಮಾಡಿಬಿಟ್ಟ ಅಂತ. ಅದ್ರ ಜೊತೆಗೆ ಸುಮಾರು ವರ್ಷಗಳ ಅವ್ರ ಜೊತೆ ನೀವು ನಟನೆ ಮಾಡಿರುವಂಥದ್ದು, ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು. ಹೇಗಿದ್ರು ಸರ್ ಅಲ್ಲಿನ ಒಂದು ರಂಗದಲ್ಲಿ ಹೇಗಿದ್ರು, ಹೇಗೆ ಮಾತಾಡ್ತಾ ಇದ್ರು, ಹೇಗೆ ಸಮಯ ಕಳೀತಾ ಇದ್ರು ಅಂತ? ಆ್ಯಟಿಟ್ಯೂಡ್ ಅನ್ನೋದಾಗಲಿ ಅಥವಾ ಬೇರೆ ಒಂದು ಯಾವುದೇ ರೀತಿ ಅದಕ್ಕೆ ಅವರು ವಿರುದ್ಧವಾದಂತಹ ಪದ, ಎಲ್ಲರ ಜೊತೆ ತುಂಬಾ ಲೈವ್ಲಿ ಆಗಿದ್ರು. ಅವ್ರ ಜೊತೆಗೆ ಶಕ್ತಿಯಾಗಿ ಅವ್ರ ವೈಫ್ ನಿಂತ್ಕೋತಾ ಇದ್ರು. ಪ್ರೊಡಕ್ಷನ್ ವೈಸ್ ಆಗಲಿ, ಇವರು ಅಕಸ್ಮಾತ್ ಡೈರೆಕ್ಷನ್ ಮಾಡಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತಂದರೆ ಪ್ರೊಡಕ್ಷನ್ಗೆ ಜವಾಬ್ದಾರಿ ಟೋಟಲಿ ಅವ್ರ ಹೆಂಡತಿ ತೊಗೊಳ್ತಾ ಇದ್ರು. ಅಲ್ಲಿ ಅವ್ರು ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಆರ್ಟಿಸ್ಟ್ ಕಾಸ್ಟ್ಯೂಮ್ಸ್ಗಳು ಕೂಡ ಅವರು ತುಂಬಾ ಏನೋ ಮ್ಯಾನೇಜ್ ಮಾಡೋರಾಗಲಿ, ನಮ್ಮ ಜೊತೆ ಚೆನ್ನಾಗಿ ಗಂಡ ಹೆಂಡತಿ ಅಂತಂದರೆ ಇಲ್ಲ ಈ ಥರ ಇರಬೇಕಪ್ಪ ಅಂತ ನಮಗೆ ಅನಿಸೋದು. ಅಷ್ಟು ಆದರ್ಶವಾಗಿದ್ದವರು. ಸೊ ಹಿ ವಾಸ್ ವೆರಿ ಲೈವ್ಲಿ ಪರ್ಸನ್ ಆ್ಯಂಡ್ ವೆರಿ ಪಾಸಿಟಿವ್ ಪರ್ಸನ್. ಸೊ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವಾಗ್ತಾ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ನಾನು ದಿಲೀಪ್ ನಮ್ಮದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೇಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವ್ರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇ. ವಂಡರ್ಫುಲ್ ಡ್ಯಾನ್ಸರ್, ನಮಗೆಲ್ಲ ಖುಷಿ. ನಾನು, ಕಿಟ್ಟಿ, ವಿಜಿ, ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು. ಅದರಲ್ಲಿ ಕಿಟ್ಟಿನೂ ದಿಲೀಪ್ ಅವ್ರು ಇಬ್ಬರು ಜೊತೆಲಿ ಆ್ಯಕ್ಟ್ ಮಾಡ್ತಾಯಿದ್ರು. ನಾವೆಲ್ಲ ಸೆಟ್ಗೆ ಹೋಗ್ತಿದ್ವಿ. ಸೊ ಫ್ರಮ್ ದ ಬಿಗಿನಿಂಗ್ ಡೇಸ್ ನಾನು ದಿಲೀಪ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಜೊತೆಲೇ ಬಂದಿದ್ದೀವಿ. ವೆರಿ ಹಾರ್ಡ್ ವರ್ಕರ್. ಇನ್ನು ಚಿಕ್ಕ ವಯಸ್ಸು, 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಸೊ ಅವರ ಇಡೀ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆ ಎಲ್ಲರಿಗೂ ಈ ಒಂದು ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳುವ. ಎಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು
ಸ್ಟ್ರಾಂಗ್ ಆಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಜೊತೇಲಿ ಬಂದವರು ನಾವೆಲ್ಲ ಸಡನ್ನಾಗಿ ಹಿಂಗಾದಾಗನೋ ಏನು ಹೇಳಬೇಕು ಗೊತ್ತಾಗಲ್ಲ. ಜೊತೆಲಿ ನಮಗೆ ಒಂದು ಶಾಕಲ್ಲಿ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.